ತುಂಬ ಅದ್ಭುತವಾದಂಥ ಒಂದು ಜಾಗಗಳನ್ನ ಸುತ್ತಾಡಿದ್ವಿ ಚಾಮರಾಜನಗರದಲ್ಲಿ. ಐ ಲವ್ ಯು ಚಾಮರಾಜನಗರ. ಜನತೆ ಜಾಗ ಎಲ್ಲದ್ರ ಮೇಲೂ ಲವ್ ಆಗಿದೆ. ಇನ್ನೊಂದು 100 ವರ್ಷ ಕಳೆದು ನಮ್ಮನ್ನು ನಾವು ನೆನೆಸ್ಕೊಂಡ್ರೆ ನಾವು ಮಾಡಿರೋ ಆಸ್ತಿಲಿ ಯಾರೋ ಬದುಕ್ತಾ ಇರ್ತಾರೆ, ಆದರೆ ಆ ಆಸ್ತಿಲಿ ನಮ್ಮ ಹೆಸರು ಸಮೇತ ಇರಲ್ಲ, ಯಾರು ಈ ಮನೆ ಕಟ್ಟಿದ್ದು ಅನ್ನೋದು ಗೊತ್ತಾಗಲ್ಲ. ಹಂಗಿರುತ್ತೆ ಭೂಮಿ ಅನ್ನೋದೇ ಎಷ್ಟು ಸುಂದರವಾಗಿದೆ, ಒಂದು ಪ್ಲಾನೆಟ್. ಅದನ್ನು ಸುತ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಸದ್ಯದಲ್ಲೇ ಹೇಳ್ತಾ ಇದ್ದೀನಿ. ಔಟ್ ಆಫ್ ಕಂಟ್ರಿ ಮತ್ತೆ ಹೋಗ್ತೀನಿ, ಅಂದರೆ ದೇಶ ಬಿಟ್ಟು ಹೋಗಲ್ಲ, ಸುತ್ತಾಡಕ್ಕೆ ಹೋಗ್ತೀನಿ. ನಮಸ್ತೆ ಬಂಧುಗಳೇ, ರೀಸೆಂಟಾಗಿ ನಾನು ಚಾಮರಾಜನಗರ ಜಿಲ್ಲೆನ ಕಂಪ್ಲೀಟಾಗಿ ಟ್ರಾವೆಲ್ ಮಾಡ್ಕೊಂಬಂದಿದ್ದೆ. ಅದ್ರದ್ದು ಆ್ಯಕ್ಚುಲಿ ದೊಡ್ಡ ವೀಡಿಯೋ, ಕಂಪ್ಲೀಟಾಗಿ ತುಂಬ ವೀಡಿಯೋಸ್ ಬರುತ್ತೆ. ಹಂಗಾಗಿ ನಾನು ಕೆಲವೊಂದು ವೀಡಿಯೋಸ್ಗಳು ನಂದು ಉಳಿದಿದ್ದರಿಂದ ಇಷ್ಟು ದಿನ ಹಾಕಿರಲಿಲ್ಲ. ನಾಳೆಯಿಂದ ನಂದು ಚಾಮರಾಜನಗರ ಜಿಲ್ಲೆದು ವೀಡಿಯೋ ಕಂಪ್ಲೀಟಾಗಿ ಶುರು ಆಗ್ತಿದೆ. ಮಾತ್ರ ನಿಜವಾಗ್ಲೂ ಹೇಳಬೇಕು ಅಂದರೆ ಚಾಮರಾಜನಗರದ್ದು ನಾನು ಕಂಪ್ಲೀಟಾಗಿ ಟ್ರಾವೆಲ್ ಮಾಡಿದ್ದು ನನ್ನ ಜೀವನದಲ್ಲಿ ಒಂದು ಬೆಸ್ಟ್ ಅನುಭವ ಅಂತ ಹೇಳ್ಬೋದು. ಪರಿಸರದ ಜೊತೆ ಜನಜೀವನ ಹೊಂದ್ಕೊಂಡು ಹೋಗ್ತಾರ ಅಂತ ಒಂದು ಜಿಲ್ಲೆ ಅಂದರೆ ಚಾಮರಾಜನಗರ. 52% ಬರೀ ಕಾಡೇ ಇದೆ, ಅದ್ರ ಜೊತೆಗೆ ಇನ್ನು 48% ಏನಿದೆ ಜನಜೀವನ ವಾಸ ಮಾಡ್ತಾ ಇದ್ದಾರೆ. ಎಂಥ ಅದ್ಭುತವಾದಂಥ ಜಾಗ ಅಂತಂದರೆ, ಕಿತ್ತಡಿ ಕಿರಣ್ ಅವರು ನನಗೆ ಹೇಳಿದರು, ಚಾಮರಾಜನಗರ ಬನ್ನಿ ಅಣ್ಣ, ನಿಮ್ಮ ತುಂಬ ಜನ ಮಾತಾಡಿಸ್ತಾರೆ ಅಲ್ಲಿ, ತುಂಬ ಜನಕ್ಕೆ ಗೊತ್ತು ನೀವು ಹಾಗೆ ಹೀಗೆ ಅಂತ. ನಾನು ಅವ್ರು ಹೇಳಿದ್ದನ್ನು ಅಷ್ಟೊಂದು ತಲೆಗೆ ಹಾಕೊಂಡಿರಲಿಲ್ಲ. ಅವ್ರು ಹೇಳಿದ್ದಕ್ಕಿಂತ 10 ಪಟ್ಟು ಜಾಸ್ತಿ ಜನ ಎಷ್ಟು ಪ್ರೀತಿ ತುಂಬ್ತಾರೆ ಅಂದರೆ, ಪ್ರೀತಿಯಲ್ಲಿ ರಾಜರು ಚಾಮರಾಜನಗರದ ಜನ. ಶಿವಮೊಗ್ಗ ಕೂಡ ಟ್ರಾವೆಲ್ ಮಾಡಿದ್ವಿ, ಅಲ್ಲಿ ಜನ ಬಹಳ ಹೆಲ್ಪಿಂಗ್ ನೇಚರ್ ಇರೋಂಥ ಜನ. ಅಲ್ಲಿ ನಮಗೆ ಗೂಗಲ್ ಮ್ಯಾಪ್ಗಳು ವರ್ಕ್ ಆಗ್ತಾ ಇರಲಿಲ್ಲ, ಅಂಥ ಟೈಮಲ್ಲಿ ಜನ ಕರ್ಕೊಂಡೋಗಿ ಎಲ್ಲ ಕಡೆ ಜಾಗಕ್ಕೆ ಬಿಟ್ಟು ಬರೋರು. ಅಂಥ ಜಾಗ ಶಿವಮೊಗ್ಗ. ಅದಾದಮೇಲೆ ಚಾಮರಾಜನಗರಕ್ಕೆ ಬಂದರೆ ಜನ ಪ್ರೀತಿ ಮಾಡೋದ್ರಲ್ಲಿ ಎತ್ತಿದ ಕೈ. ಎಷ್ಟು ಖುಷಿ ಪಡ್ತಾರೆ ಅಂದರೆ, ರೋಡುದ್ದಕ್ಕೂ ಎಷ್ಟು ಜನ ನಮಗೆ ಸಿಕ್ಕಿದ್ರು, ಎಲ್ಲರೂ ತನ್ನ ಮನೆ ಮಗ ಅನ್ನೋ ರೀತಿ ಮಾತಾಡ್ಸಿದ್ರು, ಅಷ್ಟು ಪ್ರೀತಿ ತುಂಬಿದ್ರು. ನಮಗೆ ಒಂದು ಚೂರು ಎಳ್ಳಷ್ಟು ಸಮಸ್ಯೆನೂ ಆಗಲಿಲ್ಲ ಚಾಮರಾಜನಗರದಲ್ಲಿ. ಯಾವ ಜಾಗದಲ್ಲಿ ಬೇಕಾದ್ರೂ ಕ್ಯಾಂಪಿಂಗ್ ಮಾಡ್ಬೋದಾಗಿತ್ತು. ನನ್ನ ಮನೇಲಿದ್ದೀನಿ, ನಾನು ಊರಲ್ಲಿದ್ದೀನಿ ಅನ್ನೋತಕ್ಕಂಥ ಫೀಲಿಂಗು. ಎನಿವೆ, ಕರ್ನಾಟಕದ ಯಾವ ಮೂಲೆಗೆ ಹೋದರೂ ಅದು ನನ್ನ ಜಾಗನೇ, ನಮ್ಮೂರೇ ಅದು. ಈ ಚಾಮರಾಜನಗರ ಜಿಲ್ಲೆ ಅದೇನಿದೆ, ಕಂಪ್ಲೀಟಾಗಿ ಅಭಿಲಾಷು ಮತ್ತು ನಾನು ಹೆಂಗೆ ಕೇರಳ KKT ಟ್ರಿಪ್ ಮಾಡಿದ್ವೋ ಅದೇ ರೀತಿ ಚಾಮರಾಜನಗರನ ಕಂಪ್ಲೀಟಾಗಿ ಅವ್ರದ್ದೇ ಕ್ಯಾಂಪಿಂಗ್ ಕನ್ನಡಿಗ ವೆಹಿಕಲಲ್ಲಿ ನಾವು ಸುತ್ತಾಡಿದ್ದೀವಿ. ಮತ್ತು ನಾವು ಹೊರಡೋ ಹಿಂದಿನ ದಿನ ಆ್ಯಕ್ಚುಲಿ ನನಗೊಂದು ಸಮಸ್ಯೆ ಬಂತು. ಏನು ಅಂತಂದರೆ, ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಸ್ಕಿನ್ ಇಶ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ಅವ್ರು ಪ್ರೆಗ್ನೆಂಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಸ್ಕಿನ್ನಲ್ಲಿ ವ್ಯತ್ಯಾಸ ಆಗ್ತಾಯಿತ್ತು. ಅಂದರೆ ಪಿಂಪಲ್ಗಳು, ರ್ಯಾಷಸ್ಗಳು, ಏನೇನೋ ಸಮಸ್ಯೆಗಳು ಬರ್ತಾಯಿತ್ತು ಅವ್ರಿಗೆ. ನಾನು ಇನ್ನೇನು ನಾಳೆ ಹೋಗಬೇಕು, ಇವತ್ತು ರಾತ್ರಿ ಆ ಇಶ್ಯೂಸ್ಗಳು ಬಂತು ಅಂತ ಹೇಳಿದಾಗ ನಾನು ಏನು ಮಾಡಬೇಕು ಅಂತ ನನಗೆ ತೋರಿಸಲಿಲ್ಲ. ಆ್ಯಕ್ಚುಲಿ ನಾನು ಇಂಟರ್ನೆಟ್ಟಲ್ಲಿ ಏನಾದರೂ ಮಾಡ್ಬೋದು ಅಂತ ಸರ್ಚ್ ಮಾಡುವಾಗ ನನಗೆ ಸಿಕ್ಕಿದ್ದು ಈ ಕ್ಯೂರ್ ಸ್ಕಿನ್ ಆ್ಯಪ್ ಅಂತ ಒಂದು ಅಪ್ಲಿಕೇಶನ್ ಸಿಕ್ತು. ಕ್ಯೂರ್ ಸ್ಕಿನ್ ಆ್ಯಪ್ ಅನ್ನೋದು ಒಂದು ಪ್ಲ್ಯಾಟ್ಫಾರ್ಮು. ಇಲ್ಲಿ ನಿಮಗೆ ಪೇಷಂಟ್ ಆಗಿರ್ಬೋದು, ಇಲ್ಲ ಡಾಕ್ಟರ್ಸು, ಡರ್ಮಟಾಲಜಿಸ್ಟ್ ಅಂತ ಹೇಳ್ತೀವಿ ಏನಿದೆ, ಅವ್ರನ್ನ ಒಂದುಗೂಡಿಸೋ ಅಂಥ ಒಂದು ಆ್ಯಪು. ಇದು ನೋಡಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಮನೆಯಲ್ಲೇ ಇಟ್ಕೊಂಡು ಹೊರಗಡೆ ಎಲ್ಲೂ ಹೋಗದೇ ಟ್ರೀಟ್ಮೆಂಟ್ ತಗೊಳ್ಳೋರಿಗೆ ತುಂಬ ಒಳ್ಳೆ ಅವಕಾಶ. ನನಗಂತೂ ತುಂಬ ಹೆಲ್ಪ್ ಆಯಿತು ಇದರಲ್ಲಿ. ಫಸ್ಟು ನಾನು ಆ್ಯಪಲ್ ಸ್ಟೋರಲ್ಲಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡೆ. ಇದು ಪ್ಲೇಸ್ಟೋರಲ್ಲೂ ಇರುತ್ತೆ. ಇನ್ಸ್ಟಾಲ್ ಮಾಡಿದ್ಮೇಲೆ ನಮಗೆ ಒಬ್ಬರು ಡಾಕ್ಟರ್ನ ಅಸೈನ್ ಮಾಡ್ತಾರೆ, ಪರ್ಟಿಕ್ಯುಲರ್ ನಮಗೆ ಅಂತಲೇ ಅಸೈನ್ ಮಾಡ್ತಾರೆ. ಅವರು ಕಂಪ್ಲೀಟಾಗಿ ಯಾವ ರೀಸನ್, ಏನು ಇಶ್ಯೂಸ್ ಇದೆ ಅಂತ ಎಲ್ಲ ನಮ್ಮ ಹತ್ರ ತಿಳ್ಕೊತಾರೆ. ನಮ್ಮ ಮನೆಯವ್ರಿಗೆ ಇದ್ದಿದ್ದು ಸ್ಕಿನ್ನಲ್ಲಿ ಒಂದು ಸ್ವಲ್ಪ ಲೈಟಾಗಿ ಡಾರ್ಕ್ ಸರ್ಕಲ್ಸು, ಪಿಂಪಲ್ಲು, ಮತ್ತು ಮುಖದಲ್ಲೆಲ್ಲ ಒಂದು ಸ್ವಲ್ಪ ಹೇರ್ಸ್ ಇತ್ತು. ಅದ್ರ ಸಮಸ್ಯೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದರು. ಆಮೇಲೆ ನೀವು ಪ್ರೆಗ್ನೆಂಟ್ ಅಂತಲೂ ಕೇಳಿದರು. ಎಲ್ಲದನ್ನು ಡೀಟೇಲ್ಸ್ನ ನಾವು ಹೇಳಿದ ಮೇಲೆ ಫ್ರಂಟ್ ಮತ್ತು ಸೈಡ್ದು ಒಂದು ಫೋಟೋಸ್ಗಳನ್ನ ತಗೊತಾರೆ. ಆ ಮುಖದಲ್ಲಿರೋ ಯಾವುದಾದ್ರೂ ಮಾರ್ಕ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕಂಡುಹಿಡಿದು ಅದನ್ನು ಕಸ್ಟಮೈಸ್ ಕಿಟ್ನ ರೆಡಿ ಮಾಡಿ ನಮಗೆ ಕೊಟ್ಟರು. ಕಂಪ್ಲೀಟಾಗಿ ಆ ಕಿಟ್ಟಿಗೆ ನಮ್ಗೆ ಆಗಿದ್ದು ₹1499. ಆಮೇಲೆ ಇದಿಷ್ಟು ಅಲ್ಲದೆ ನಮಗೆ ಡಯಟ್ ಪ್ಲಾನ್ ಯಾವ ಥರ ಮಾಡಬೇಕು, ಆಮೇಲೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಮುಗಿಯೋವರೆಗೂ ಆ್ಯಪಲ್ಲಿ ನಮ್ಮನ್ನು ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ಗಳು ನಾವು ಡಾಕ್ಟ್ರಿಗೆ ಕೊಡಬೇಕಾಗಿಲ್ಲ. ಇನ್ ಕೇಸ್ ಯಾವ್ದಾರು ಡಾಕ್ಟ್ರ್ ಹತ್ರ ಹೋಗ್ತೀವಿ ಅಂದರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ ಹಾಸ್ಪಿಟಲ್ಗೆ. ಎಲ್ಲೂ ಹೋಗ್ದೇ ಟ್ರಾವೆಲ್ಲೇ ಮಾಡ್ದಂಗೆ ನಾವು ಮನೇಲೇ ಕೂತ್ಕೊಂಡು ಆ ಖರ್ಚಾಗೋ ಡಾಕ್ಟ್ರ್ ಫೀಸ್ ಕೂಡ ದುಡ್ಡಲ್ಲೇ ನಮಗೆ ಟ್ರೀಟ್ಮೆಂಟ್ ಸಿಕ್ಬಿಡುತ್ತೆ, ಒಳ್ಳೆ ಇದು ಸಿಗುತ್ತೆ. ನಮ್ಮ ಮನೆಯವ್ರಿಗೂ ಅಷ್ಟೇ ಒಂದು ಕಿಟ್ ಬಂತು. ಅವ್ರಿಗೆ 4 ಥರದ ಕ್ರೀಮ್ ಬಂತು. ಒಂದು ಸನ್ಸ್ಕ್ರೀನ್ ಜೆಲ್ಲು, ಮತ್ತು ಫೇಸ್ ವಾಶು, ಮತ್ತು ಪಿಂಪಲ್ಗೆ ಅಂತ ಒಂದು ಕ್ರೀಮ್ ಬಂತು ಅವಾಯ್ಡ್ ಮಾಡೋದಕ್ಕೆ. ಎಲ್ಲ ಸೇರಿ ಒಂದು 4 ಥರದ ಕ್ರೀಮ್ ಬಂತು. ಡಾಕ್ಟರ್ಗಳು ನಮಗೆ ಸಜೆಸ್ಟ್ ಮಾಡಿದ್ದು ಒಂದು 4 ವಾರ ಯೂಸ್ ಮಾಡಿ ಅಂತ. ಆ್ಯಕ್ಚುಲಿ ಅವರು 15 ದಿನದಲ್ಲೇ ಸಿಕ್ಕಾಪಟ್ಟೆ ಚೇಂಜಸ್ಗಳು ಕಾಣಿಸ್ತು. ನನಗೆ ಯಾಕೆ ತುಂಬ ಹೆಲ್ಪ್ ಆಯಿತು ಅಂತಂದರೆ, ಈ ಆ್ಯಪು ನೋಡಿ, ನಾವು ಯಾರು ಇಲ್ಲ ಅಂದರೂ ಮನೇಲೇ ಕೂತ್ಕೊಂಡು ಟ್ರೀಟ್ಮೆಂಟ್ ತೊಗೊಬೋದು. ಅವರು ಡಯಟ್ ಪ್ಲ್ಯಾನ್ ಬೇರೆ ಹೇಳ್ತಾರೆ, ಅವ್ರಿಗೆ ಏನು ಊಟ ಮಾಡಬೇಕು, ಏನು ತಿನ್ನಬೇಕು ಅಂತ ಪ್ರತಿಯೊಂದೂ ಹೇಳ್ತಾರೆ. ಅದಾದಮೇಲೆ ಅವರು ಫಾಲೋ ಅಪ್ ಮಾಡ್ತಾನೆ ಇರ್ತಾರೆ ನಿಮ್ಮನ್ನ ಕಂಪ್ಲೀಟಾಗಿ. ನೀವು ಏನು ಹೇಗಿದೆ ಆರೋಗ್ಯ, ಹಾಗೆ ಹೇಗೆ ಅಂತ ಎಲ್ಲ ಪ್ರತಿಯೊಂದನ್ನು ಫಾಲೋ ಮಾಡ್ತಾ ಇರ್ತಾರೆ. ಒಂಥರ ತುಂಬಾ ಖುಷಿ ಆಯಿತು. ನೀವು ಕೂಡ ಕ್ಯೂರ್ ಸ್ಕಿನ್ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕು ಅಂದರೆ ಕಂಪ್ಲೀಟ್ ಲಿಂಕ್, ಡೀಟೇಲ್ಸ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ SAT100 ಅನ್ನತಕ್ಕಂಥ ಕೂಪನ್ ಕೋಡ್ನ SATH100 ಇದನ್ನು ಯೂಸ್ ಮಾಡಿದ್ರೆ ನಿಮಗೂ ಕೂಡ ₹100 ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಫೈನಲಿ ಟಾಪಿಕಿಗೆ ಬರೋಣ. ಚಾಮರಾಜನಗರ ಜಿಲ್ಲೆದು ಆಲ್ರೆಡಿ ವೀಡಿಯೋ ಮಾಡ್ಕೊಂಬಂದಿದ್ದೀನಿ. ಆ್ಯಕ್ಚುಲಿ ಇದನ್ನು ಮಾಡೋಕ್ಕಿಂತ ಮುಂಚೆ ನಿಮಗೆ ವೀಡಿಯೋ ಹೇಳಬೇಕಾಗಿತ್ತು, ನಾನು ಅನೌನ್ಸ್ ಮಾಡಬೇಕಾಗಿತ್ತು, ಆದರೆ ಬಂದಿದ್ದೀವಿ. ಇನ್ನೂ ಆ್ಯಕ್ಚುಲಿ ಕರ್ನಾಟಕದ
ಎಲ್ಲ ಡಿಸ್ಟಿಕ್ಗಳನ್ನೂ ಸುತ್ತಾಡಬೇಕು ಅಂದ್ಕೊಂಡಿದ್ದೀವಿ. ನಮಗೆ ಆ್ಯಕ್ಚುಲಿ ಇಡೀ ಕರ್ನಾಟಕ ಫಸ್ಟು ಸುತ್ತಿ ಆಮೇಲೆ ರಾಜ್ಯಕ್ಕೆ ಹೋಗಬೇಕು, ಆಮೇಲೆ ಇಂಡಿಯಾದೆಲ್ಲ ಸುತ್ತಾಡಬೇಕು ಅಂತ ಒಂದು ಆಸೆ ನನಗೆ. 2018ನೇ ಇಸ್ವಿ 19ನೇ ಇಸ್ವಿಲಿ ಸಿಂಗಾಪುರದಲ್ಲಿದ್ದೆ ನಾನು. ಆಗ ಸಿಂಗಾಪುರ ಎಲ್ಲ ಸುತ್ತಾಡ್ತಾ ವೀಡಿಯೋ ಮಾಡ್ತಾಯಿದ್ದೆ. ನನ್ನ ವೀಡಿಯೋಸ್ಗಳು ಆಗ ಈಗ ಹೇಳಬೇಕು ಅಂದರೆ ಈಗಿನಕ್ಕಿಂತ ಅಷ್ಟೊಂದು ಬೆಳಕಿಗೇನು ಬರ್ತಾ ಇರಲಿಲ್ಲ ವೀಡಿಯೋಸ್ಗಳು. ಆದರೂ ತುಂಬ ಜನ ನನ್ನನ್ನು ಫಾಲೋ ಮಾಡ್ತಾಯಿದ್ದಾರೆ. ಈಗಲೂ ಅಷ್ಟೇ ನನ್ನ 5 ವರ್ಷದಿಂದ ಫಾಲೋ ಮಾಡ್ತಿರೋರು ತುಂಬ ಜನ ಇದ್ದಾರೆ. ಅವ್ರಿಗೆ ನಾನು ಸದಾ ಚಿರಋಣಿ. ಔಟ್ ಆಫ್ ಕಂಟ್ರಿ ಮಾಡ್ತಾಯಿದ್ದೆ. ಯಾವುದೋ ಒಂದು ವಿಚಾರ ನನಗೆ ಒಂದು ತಲೆಗೆ ಹೋಗ್ತು. ಆ್ಯಕ್ಚುಲಿ ಕಮೆಂಟ್ ಮಾಡುವಾಗ ಹೊರದೇಶದಲ್ಲಿ ಕೂತ್ಕೊಂಡು ಏನು ಬೇರೆ ದೇಶನ ಪ್ರಚಾರ ಮಾಡ್ತೀಯಾ, ನಮ್ಮ ನಾಡನ್ನು ಪ್ರಚಾರ ಮಾಡು, ಅದು ಬಿಟ್ಬಿಟ್ಟು ಹೊರದೇಶದಲ್ಲಿ ಕೂತ್ಕೊಂಡು ಮಾಡ್ತೀಯಾ ಅಂತ ಒಂದಿಷ್ಟು ಕಮೆಂಟ್ಗಳು ಬರ್ತಾಯಿದ್ದು. ಅದು ನನಗೆ ಆ್ಯಕ್ಚುಲಿ ನಮ್ಮ ನಾಡಿನ ಮೇಲೆ, ನಮ್ಮ ಜಾಗದ ಬಗ್ಗೆ ತುಂಬ ಅಭಿಮಾನ ಇರೋದ್ರಿಂದನೇ ನಾನು ಆ ಜಾಗಗಳು ಥರ ನಮ್ಮನ್ನು ಮಾಡ್ಕೊಂಡ್ರೆ, ನಾವು ಈ ಥರ ರೆಡಿ ಮಾಡ್ಕೊಂಡ್ರೆ ಹೇಗಿರುತ್ತೆ ಅಂತ ವೀಡಿಯೋಸ್ಗಳು ಮಾಡ್ತಾಯಿದ್ದೆ ಆಗ. ಹಾಗಾಗಿ ನಾನು ಏನು ಮಾಡಿದೆ, ಸಿಂಗಾಪುರಲ್ಲಿ ಫ್ಯಾಮಿಲಿನ ಸಮೇತ ಇದ್ದಿದ್ದರಿಂದ ಸಿಂಗಾಪುರ್ ಬಿಟ್ಟು ನಾನು ಇಲ್ಲಿಗೆ ಬಂದು ಇಲ್ಲಿಂದ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ಆದರೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಲೈಫ್ ಸ್ಟೈಲ್ ಜೀವನ ತಗೊಂಡು ಹೋಗೋದೇ ದೊಡ್ಡ ಚಾಲೆಂಜಿಂಗ್ ಆಗೋಗಿತ್ತು. ಕುಟುಂಬದ ಜೊತೆ ಕಡಿಮೆ ದುಡ್ಡು, ಅಲ್ಲಿಗಿಂತ ಸಂಬಳ ಕಡಿಮೆ, ಎಲ್ಲ ಕಡಿಮೆ, ಕುಟುಂಬನ ಎಳ್ಕೊಂಡು ಹೋಗೋದೇ ತುಂಬ ಕಷ್ಟ ಇದ್ದಂಥ ಸಮಯದಲ್ಲಿ ನಾನು ಅಂದ್ಕೊಂಡಿದ್ದನ್ನು ನಾನು ಮಾಡೋಕ್ಕೆ ಆಗಲಿಲ್ಲ. ಇದೊಂದು ಅದೇ ಹೇಳ್ತೀವಲ್ಲ ನೋಡಿ, ಸಮಸ್ಯೆಗಳೇ ಜಾಸ್ತಿ ಆದಾಗ ನಿಜವಾದ ವಿಚಾರಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಆಗೋದಿಲ್ಲ. ಹೊರದೇಶದಲ್ಲಿ ಕೂತ್ಕೊಂಡು ನಾನು ದೇಶದ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ, ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ಇಲ್ಲಿಗೆ ಬಂದು ನಾನು ಹೊಟ್ಟೆಪಾಡು ಬಗ್ಗೆ ಯೋಚನೆ ಮಾಡೋ ಅಂಥ ಪರಿಸ್ಥಿತಿ ಬಂದ್ಬಿಡ್ತು. ಇದನ್ನೇ ಹೇಳೋದು, ಸಮಸ್ಯೆಗಳಲ್ಲೇ ಇಷ್ಟು ನಮ್ಮ ದೇಶದಲ್ಲಿ ಇಷ್ಟೊಂದು ಎಲ್ಲ ಪಾಪ್ಯುಲೇಷನ್ಸ್ ಇದೆ, ಇಷ್ಟೆಲ್ಲ ಕೋಟ್ಯಾಂತರ ಜನ ಇದ್ದೀವಿ. ನಾವೆಲ್ಲ ಸಮಸ್ಯೆ ಒಳಗೆ ಹೆಣ್ಗಾಡ್ತಿರುವಾಗ ದೇಶದ ಬಗ್ಗೆ ಏನು ಯೋಚನೆ ಮಾಡೋಣ, ನಮ್ಮ ಹೊಟ್ಟೆ ಬಗ್ಗೆ ಯೋಚನೆ ಮಾಡಿ, ನಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡೋದ್ರಿಗೆ ಸಮಯ ಹೊಟ್ಟೋಗುತ್ತೆ. ನನ್ನ ಪರಿಸ್ಥಿತಿನೂ ಅದೇ ಆಗಿದ್ದು. ಆದರೂ ಅದ್ರ ಮಧ್ಯದಲ್ಲಿ ಏನೇನೋ ಸರ್ವೈವ್ ಮಾಡ್ಕೊತ ಒಂದು ಲೈಫ್ನ ಒಂಚೂರು ಸ್ಟೆಬಿಲಿಟಿ ಮಾಡ್ಕೊಂಡು ನನ್ನ ವೈಫ್ನು ನನ್ನ ಚಾನಲ್ಗೆ ಹೇಳ್ಕೊಂಡು, ಯೂಟ್ಯೂಬಿಗೆ ಹೇಳ್ಕೊಂಡು ನಾನೀಗ ಒಂದು ಸ್ವಲ್ಪ ಸುತ್ತಾಡೋ ಅಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಏಜ್ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಯುವಕರಿದ್ದಾಗ ಎಲ್ಲ ಸುತ್ತಾಡ್ಬಿಡ್ಬೇಕು ಚೆನ್ನಾಗಿ. ಏನೆಲ್ಲ ಮಾಡಬೇಕು ಅನಿಸುತ್ತೆ 20 ರಿಂದ 30 ವರ್ಷ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಈ ಥರ ರೆಸ್ಪಾನ್ಸಿಬಿಲಿಟೀಸ್ ಬಂದಾಗ ನಿಮ್ಮ ಕೈಲಿ ಎಬಿಲಿಟಿ ಇರುತ್ತೆ, ನಿಮ್ಗೆ ಹೋಗಬೇಕು ಅನಿಸ್ತಿರುತ್ತೆ, ಏನು ಬೇಕಾದ್ರೂ ಮಾಡ್ಬೋದು ಅನಿಸುತ್ತೆ. ಆದರೆ ಮಾಡೋಕ್ಕಾಗ್ತಾ ಇರಲ್ಲ. ಈಗ ನೋಡಿ, ನಮಗೆ ಏಜು ಕಮ್ಮಿ ಆಗ್ತಾ ಬರ್ತಿದೆ, ದೇಹ ಸಪೋರ್ಟು ಮಾಡೋಕ್ಕೋಗಲ್ಲ. ಈ ಕಡೆ ನಮಗೆ ರೆಸ್ಪಾನ್ಸಿಬಿಲಿಟೀಸು ಜಾಸ್ತಿ. ಹಂಗಾಗಿ ಇಡೀ ಕರ್ನಾಟಕದಲ್ಲೆಲ್ಲ ಮದುವೆ ಆಗಿರೋರ ಸಮಸ್ಯೆ ಅಂತ ಏನು ಅಂದರೆ ಇದೇ ಒಂದು ಬಿಗ್ಗೆಸ್ಟ್ ಸಮಸ್ಯೆ. ಯಾಕೆಂದರೆ ಫ್ಯಾಮಿಲಿನ ಬಿಟ್ಟು ಹೋಗೋಕ್ಕಾಗಲ್ಲ. ಮದುವೆ ಅನ್ನೋದು ಒಂದು ಬಂಧನ, ಅದು ಒಂದು ಸುಂದರವಾದಂಥ ಒಂದು ಬಂಧನ ಅದು. ಯಾಕೆಂದರೆ ನಾವು ವಯಸ್ಸಾದಾಗ ನಮಗೆ ಕುಟುಂಬ ಅಂತ ಬೇಕು, ಇನ್ಯಾವುದೂ ಇರಲ್ಲ. ಶಕ್ತಿ ಇದ್ದಾಗ ಅನಿಸುತ್ತೆ ನಮಗೆ, ನಾನು ಅದು ಮಾಡಬಲ್ಲೆ, ಇದು ಮಾಡಬಲ್ಲೆ, ನನಗಿದ್ದು ಅವಶ್ಯಕತೆ ಇರಲಿಲ್ಲ ಹಾಗೆ ಹೀಗೆ ಅಂತ. ದೇಹದಲ್ಲಿ ಶಕ್ತಿ ಕುಂತ ನಮ್ಮನ್ನು ನೋಡೋಕ್ಕೆ ನನ್ನ ಮಕ್ಕಳು, ನಮ್ಮ ಕುಟುಂಬ, ಅನ್ನೋರು ಬೇಕಾಗ್ತಾರೆ. ಅದಕ್ಕೆ ಅಂತಲೇ ಈ ಕುಟುಂಬದ ಒಂದು ಸಿಸ್ಟಮ್ ನಮ್ಮಲ್ಲಿರೋದು. ಈಗಿದ್ದಾಗ ಆಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ದಂಗೆ 20 ರಿಂದ 30 ವರ್ಷ ಏನಿದೆ ತುಂಬ ಚೆನ್ನಾಗಿ ಬಳಸ್ಕೊಳ್ಳೋ ಯುವಕರು. ಅದು ಇದಕ್ಕೆ ಪ್ರೀತಿ ಪ್ರೇಮ ಅಂತ ಬಲಿಯಾಗಕ್ಕೆ ಹೋಗ್ಬೇಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಇದೇ ಒಂದು ವಿಚಾರಕ್ಕೆ. ಎಷ್ಟೋ ಜನ ಯುವಕರು ನೀವೇ ನೋಡಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ನೊಂದು ಕ್ಷೇತ್ರದಲ್ಲಿ 20 ರಿಂದ 30 ವರ್ಷದವ್ರು ತುಂಬ ಅಚೀವ್ ಮಾಡ್ತಾ ಇದ್ದಾರೆ. ನಿಮಗೆ ಗೋಲ್ಡನ್ ಟೈಮ್ ನಿಮ್ಮ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದರೆ. ಆದರೆ ನಮಗೆ ಒಂದು ಸ್ವಲ್ಪ ಟೈಮು ಕ್ರಾಸ್ ಆಗೋಗಿದೆ. ಯೂಟ್ಯೂಬ್ ಬಂದಾಗಲೇ ನಮಗೆ ಆಲ್ರೆಡಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಇದಕ್ಕೆ ಬಂದಾಗಲೇ ಆಲ್ರೆಡಿ ನಮಗೆ 34-35 ವರ್ಷ ಆಗೋಗಿತ್ತು ಆಗಲೇ. ಆವಾಗ ಎಲ್ಲರ ಕೈಗೂ ಜೀವ ಸಿಕ್ಕಿತ್ತು. ನಮ್ಮದು ಆಲ್ಮೋಸ್ಟು ನಮ್ಮದು ಮುಗಿತಾ ಬಂದಾಗ ಯೂಟ್ಯೂಬ್ ಸ್ಟಾರ್ಟ್ ಆಯ್ತು ಇಲ್ಲಿ. ನಾವು ಯಂಗ್ ಏಜಲ್ಲಿ ನಮಗೇನು ಮಾಡೋಕ್ಕಾಗಲಿಲ್ಲ, ಟ್ರಾವೆಲ್ ಮಾಡೋಕ್ಕಾಗಲಿಲ್ಲ. ಏನಿದೆ ಈ ಏಜಲ್ಲಿ ಮಾಡ್ಕೊಬೇಕಷ್ಟೇ. ಆದರೂ ಈ ಏಜಲ್ಲೂ ನಾನು ಯುವಕ ಅಂತಲೇ ಅಂದ್ಕೊಂಡಿರೋದು, ನಾನೇನು ವಯಸ್ಸಾಗಿದೆ ಅಂತ ಅನ್ಕೊಂತ ಇಲ್ಲ. ಸಾಧ್ಯ ಆದಷ್ಟು ನನ್ನ ಕೈಕಾಲು ಗಟ್ಟಿ ಇದ್ದಾಗ ಎಲ್ಲ ಕಡೆ ಸುತ್ತಾಡಿ ಏನೆಲ್ಲ ಮಾಡ್ಕೊಂಬರ್ಬೇಕು ಅದನ್ನು ಮಾಡ್ಕೊಂಬರೋಣ ಅನ್ನೋದೇ ನನ್ನ ಇಚ್ಛೆ. ಇನ್ನೇನು ಅದು ಅರ್ಧ ಜೀವನ ಕಳೆದಿದ್ದೀವಿ, ಇನ್ನು ಅರ್ಧ ಜೀವನ ಕಳೆಯೋದಕ್ಕೆ ಯಾಕೆ ಬರೀ ಇದ್ರದ್ದು ಸೇವಿಂಗ್ಸು ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ತಾ ಜೀವನ ಕಳೆದು ಆಮೇಲೆ ಸಾಯುವಾಗ ನಾನು ಏನೂ ಮಾಡಲಿಲ್ವಲ್ಲ, ನಾನು ಕೊರಗಲ್ಲಿ ಸಾಯೋದು ಬೇಡ. ಇನ್ನೊಂದು 100 ವರ್ಷ ಕಳೆದು ನಮ್ಮನ್ನು ನಾವು ನೆನೆಸ್ಕೊಂಡ್ರೆ ನಾವು ಮಾಡಿರೋ ಆಸ್ತಿಲಿ ಯಾರೋ ಬದುಕ್ತಾ ಇರ್ತಾರೆ, ಆದರೆ ಆ ಆಸ್ತಿಲಿ ನಮ್ಮ ಹೆಸರು ಸಮೇತ ಇರಲ್ಲ, ಯಾರು ಈ ಮನೆ ಕಟ್ಟಿದ್ದು ಅನ್ನೋದು ಗೊತ್ತಾಗಲ್ಲ, ಹಂಗಿರುತ್ತೆ. ಅಂಥದನ್ನು ಬಿಟ್ಟೋಗೋದನ್ನು ನಾವು ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡು ನಾವು ಇದು ಮಾಡ್ತೀವಿ. ನಮ್ಗೆ ಸಿಕ್ಕಿರೋದು ಒಂದು ಸಮಯ, ಅದನ್ನು ಅನುಭವಿಸೋಲ್ವಲ್ಲ ನಾವು ನೀಟಾಗಿ ಅಂತಲೇ ಒಂದು ಯೋಚನೆ ಮಾಡ್ತಾ ಸಾಕು. ನಮ್ಮ ಜೀವನದಲ್ಲಿ ಹೊಟ್ಟೆ ತುಂಬುವಷ್ಟು, ಜೀವನದಲ್ಲಿ ಸೇಫ್ ಆಗಿರೋಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಮಾಡ್ಕೊಂಡು ಇನ್ನು ಉಳಿದಿದ್ದೆಲ್ಲನೂ ನಾವು ಲೈಫಲ್ಲಿ ಖುಷಿ ಪಡ್ಕೊಳ್ತಾ, ಪ್ರಪಂಚನ, ಸುಂದರವಾದಂಥ ಪರಿಸರನ ಅನುಭವಿಸ್ತಾ ನೋಡ್ತಾ, ಭೂಮಿ ಅನ್ನೋದೇ ಎಷ್ಟು ಸುಂದರವಾಗಿದೆ, ಒಂದು ಪ್ಲ್ಯಾನೆಟು, ಅದನ್ನು ಸುತ್ತುತ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಸದ್ಯದಲ್ಲೇ ಹೇಳ್ತಾ ಇದ್ದೀನಿ. ಔಟ್ ಆಫ್ ಕಂಟ್ರಿ ಮತ್ತೆ ಹೋಗ್ತೀನಿ, ಅಂದರೆ ದೇಶ ಬಿಟ್ಟೋಗಲ್ಲ, ಸುತ್ತಾಡೋಕ್ಕೆ ಹೋಗ್ತೀನಿ. ಅದನ್ನು ನಿಮಗೆ ಸದ್ಯದಲ್ಲೇ ಹೇಳ್ತೀನಿ ಯಾವಾಗ ಅಂತ ನಿಮಗೆ ಗೊತ್ತಾಗುತ್ತೆ. ನನಗೂ ಕೂಡ ಅದೊಂದು ಆಸೆ, ಸುತ್ತಾಡ್ಬೇಕು ಎಲ್ಲ ಕಡೆನೂ ಅನ್ನೋದು, ಮತ್ತು ನಿಮಗೂ ತೋರಿಸ್ಬೇಕು ಅನ್ನೋದು ಒಂದು ಬಿಗ್ಗೆಸ್ಟ್ ಆಸೆ. ಅದು ಸುತ್ತಾಡ್ತೀನಿ, ಸುತ್ತಾಡೋದ್ರ ಜೊತೆಗೆ ಎಲ್ಲನೂ ತೋರಿಸ್ತಾ, ಕಂಪ್ಲೀಟಾಗಿ ಡೀಟೇಲಾಗಿ ತೋರಿಸ್ತಾ ಓಡಾಡೋಣ. ಸದ್ಯಕ್ಕೆ ಚಾಮರಾಜನಗರ ಬಗ್ಗೆ ಮಾತಾಡೋಣ. ಈಗ ಚಾಮರಾಜನಗರ ಬರುತ್ತೆ ಸೀಸನ್ನು, ಅದಾದಮೇಲೆ ನೆಕ್ಸ್ಟ್ ನೋಡೋಣ ನಾನು ಎಲ್ಲಿಗೆ ಹೋಗ್ತೀನಿ, ಏನು ಎತ್ತ ಅಂತ. ಸ್ಟೇ ಟ್ಯೂನ್. ಒಳ್ಳೊಳ್ಳೆ ಜಾಗಗಳು, ಒಳ್ಳೊಳ್ಳೆ ಊಟ, ತುಂಬ ಅದ್ಭುತವಾದಂಥ ಒಂದು ಜಾಗಗಳನ್ನ ಸುತ್ತಾಡಿದ್ವಿ ಚಾಮರಾಜನಗರದಲ್ಲಿ. ಐ ಲವ್ ಯು ಚಾಮರಾಜನಗರ. ಜನತೆ, ಜಾಗ ಎಲ್ಲದ್ರ ಮೇಲೂ ಲವ್ ಆಗಿದೆ ಆ ಜಾಗ. ಅದರಲ್ಲೂ ಅಣ್ಣವರು ಓಡಾಡಿದಂಥ ಜಾಗ,
ಆಹಾ ಹಾ ಹಾ ಹೇಳ್ತಿರೋದು ನಾನು ಈಗ ಹೇಳಿದ್ರೆ ಎಲ್ಲ ರಿವೀಲ್ ಮಾಡ್ದಂಗೆ ಆಗುತ್ತೆ. ಚಾಮರಾಜನಗರ ಜಿಲ್ಲೆ ವಿಡಿಯೋ ಕಂಪ್ಲೀಟ್ ನೋಡೋದನ್ನು ಮರೆಯದಿರಿ. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.